ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಬೇಕಿನಾಳ ಗ್ರಾಮದಲ್ಲಿ 852ನೇ ಸಮಿತಿಯ ಗಾರುಡಿಗ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಆಚರಣೆಯನ್ನ ಮಾಡಲಾಯಿತು ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂಗುಚ್ಛವನ್ನ ಅರ್ಪಿಸಲಾಯಿತು. ಸಿದ್ದರಾಮೇಶ್ವರರು ಮಹಾರಾಷ್ಟ್ರದ ಸೊನ್ನಲಗಿಯಲ್ಲಿ ಜನಿಸಿದರು. ತಂದೆ ಮುದ್ದಣ್ಣಗೌಡ, ತಾಯಿ ಸುಗ್ಗುಲಾದೇವಿ ಅವರ ಮಡಿನಲ್ಲಿ ಜನಿಸಿದವರು. ಅವರ 12ನೇ ಶತಮಾನದ ಸಂತ ಕವಿಯಾಗಿದ್ದರು. ಇವರು 68,000 ವಚನಗಳನ್ನ ಬರೆದವರು. ಅವುಗಳಲ್ಲಿ 1992 ಮಾತ್ರ ಬೆಳಕಿಗೆ ಬಂದವು. ಬೇಕಿನಾಳ ಶಾಲೆಯ ಅತಿಥಿ ಶಿಕ್ಷಕರು ಆದ ಅಮರ್ ಮೋಪ್ಕರ್ ಅವರು ಮಾತನಾಡಿದರು. ಸಿದ್ದರಾಮೇಶ್ವರ ಜಯಂತಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರವಿ ಸುಧಾಕರ್ ಹಾಗೂ ಸದಸ್ಯರಾದ ಶ್ರೀಶೈಲ್ ಸಜ್ಜನ್, ಮರಲಿಂಗಪ್ಪ ನಾಟಿಕರ್, ಚಂದ್ರಗೌಡ ಪಾಟೀಲ್ ಸೇರಿದಂತೆ ಅನೇಕರು ಸೇರಿ ಸಿದ್ದರಾಮೇಶ್ವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಶಂಸುದ್ದೀನ್ ಎನ್ KSTV4 ಬ್ಯೂರೋ ರಿಪೋರ್ಟ್ ವಿಜಯಪುರ. ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ 852ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸರ್ವ ಧರ್ಮ ಎಲ್ಲ ವ್ಯಕ್ತಿಗಳಿಗೂ ತುಂಬು ಹೃದಯದ ಸ್ವಾಗತವನ್ನು ಮತ್ತೊಮ್ಮೆ ಕೋರ್ತಾ ಶ್ರೀ ಸಿದ್ದರಾಮೇಶ್ವರರ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುದ್ದಣ್ಣ ಮತ್ತು ಸುಗ್ಗನಾದೇವಿ ಅಂತಕ್ಕಂತಹ ದಂಪತಿಗಳ ಹೊಟ್ಟೆಯಲ್ಲಿ ಜನಿಸಿದಂತಹ ಸಿದ್ದರಾಮೇಶ್ವರರು ಸುಮಾರು ತಾಯಿಗೆ 60 ವರ್ಷ, ತಂದೆಗೆ 65 ವರ್ಷ ಮಕ್ಕಳಾಗದಿರ್ತಕ್ಕಂಥ ವಯಸ್ಸಿನಲ್ಲಿ ಒಬ್ಬ ಸನ್ಯಾಸಿ ಆಗ ಹೋಗ್ತಾ ಇರ್ತಾನೆ, ಭಿಕ್ಷೆ ಬೇಡ್ತಾ ಇರ್ತಾನೆ. ಆ ಸಂದರ್ಭದಾಗ ಆತ ಕೇಳ್ದೇ ಇವರು ಅವನನ್ನು ಕಳಿಸಿ ಆತಿಥ್ಯವನ್ನು ಬಡಿಸ್ತಾರೆ. ಅವಾಗ ಒಂದು ಆಶೀರ್ವಾದ ಮಾಡಿಬಿಡ್ತಾನವ, ನಿಮಗೊಂದು ಒಳ್ಳೆ ಗಂಡು ಮಗುವಿನ ಜನ್ಮ ಆಗ್ತದೆ. ವಯಸ್ಸಾಗಿರ್ತಾವ, ಇಲ್ಲ ಸಮಾಜ ನೋಡಿ ನಗಲಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಹೆಂಗೆ ಅಂತದಪ್ಪ ಅಂದ್ರೆ ಈ ವಯಸ್ಸೊಳಗೆ ಇವ್ರು ಎಲ್ಲಿಂದ ಮಕ್ಕಳಾಗಬೇಕು? ಇದೆಲ್ಲ ಅಸಾಧ್ಯವಾದ ಮಾತು. 4 ಜನ 4 ಥರ ಮಾತಾಡ್ತಾರೆ ಅನ್ನೋ ಟೈಪ ಮಾತಾಡಿದ್ರು. ಕರೆಕ್ಟಾಗಿ 9 ತಿಂಗಳು ತುಂಬೋದ್ರಾಗೆ ಒಂದು ಗಂಡು ಮಗುವಿನ ಜನನ ಆಯಿತು. ಆದಂಥ ಸಂದರ್ಭದಾಗ ತೊಟ್ಲು ಕಾರ್ಯಕ್ರಮ ಆಯಿತು. ಮಗು ಅಳ್ಳಿಲ್ಲ ಜಾಸ್ತಿ. ಮುಂದೆ ಮಗು ಬೆಳೀತಾ ಹೋಯ್ತು. ಆ ಮಗುವಿಗೆ ಮಾತೇ ಬರಲಿಲ್ಲ. ಅವಾಗ ಜನ ಮತ್ತೊಂದು ಥರ ಮಾತಾಡ್ತಿದ್ರೆ ಆಶೀರ್ವಾದ ಮಾಡಿದ್ರೆ ಏನಾಯ್ತು ತಗೋ, ಮಾತೇ ಇಲ್ಲ ಅವನಿಗೆ. ಇಂಥ ಮಗು ಹುಟ್ಟ್ಯದ. ತಂದೆ ಅಂದರು ಸಾಲಿ ಕಲಿಸ್ಬೇಕಂದ್ರು ಸಾಲಿ ಕಲ್ಸೋಕ್ಕಾಗಲಿಲ್ಲ. ಮಗುವಿಗೆ ಮಾತೇ ಬರಲ್ಲ ಅಂದ್ರೆ ಏನು ಕಲಿಬೇಕು? ಬಟ್ ಮಗು ಹೇಗಿತ್ತಪ್ಪ ಅಂದ್ರೆ ಶಿವನಲ್ಲಿ ಒಂದು ಭಕ್ತಿ, ಭಾಳ ಆಧ್ಯಾತ್ಮಿಕವಾಗಿದ್ದವ. ತಾಯಿ ನೊಂದು ಹೇಳ್ತಾಳ, ನಿನ್ನಿಂದ ಏನೂ ಆಗಲ್ಲಪ್ಪ, 4 ದನಗಳದಾವ ಮನೆ ಒಳಗೆ, ಆ ದನಗಳನ್ನು ಕಾಯ್ಲಕ್ಕೆ ಹೋಗು, ಈ ಕೆಲಸನ ಮಾಡು ಅಂದಂಥ ಸಂದರ್ಭದಾಗ ಸಿದ್ದರಾಮೇಶ್ವರ ಒಂದು ಕೊಳ್ಳಿಗೆ ಕಂಬಳಿಯನ್ನು ಹಾಕ್ಕೊಂಡು 2 ರೊಟ್ಟಿಯನ್ನು ಕಟ್ಕೊಂಡು ದನ ಕಾಯಕ್ಕನ್ನು ಸ್ಟಾರ್ಟ್ ಮಾಡ್ತಾನೆ. ಹೋದಂಥ ಸಂದರ್ಭದಾಗ ಒಂದು ಬಿರು ಬೇಸಿಗೆ, ಭಯಂಕರವಾದಂಥ ಬಿಸಿಲು. ಒಂದು ದೊಡ್ಡ ಗಿಡದ ನಾಳೆ ಕೂತಿರ್ತಾನೆ ಸುಮ್ಮ ಹುಡುಗ, 10 ವರ್ಷದ ಬಾಲಕ. ಇಂಥ ಸಂದರ್ಭದಾಗ ಒಬ್ಬ ಅಜ್ಜ ಬರ್ತಾನೆ. ಅಲ್ಲಿ ಬಂದಂಥ ಸಂದರ್ಭದಾಗ ಅಜ್ಜ ಹೇಳ್ತಾನೆ,